ಪ್ರಿಯ ಗೆಳುವರೇ, ಇಂದು ಕೇಳೋಣ ಅಮ್ಮ ಹೇಳಿದ 8 ಸುಳ್ಳುಗಳು. ಬನ್ನಿ ಪ್ರಿಯ ಗೆಳುವರೇ, ಇಂದು ಒಬ್ಬ ಮಗ ತನ್ನ ತಾಯಿಯ ಸುಳ್ಳಿನ ಕಂಟನ್ನು ಬಿಚ್ಚುವ ರೀತಿ ನೋಡೋಣ ಬನ್ನಿ. ಹಳ್ಳಿ ಅಂದಮೇಲೆ ಅಲ್ಲಿನ ಬದುಕು ಹೇಗಿರ್ತದೆ ಅಂತ ವಿವರಿಸಬೇಕಿಲ್ಲ ಅಲ್ವೇ? ನಮಗಂತೂ ಬಡತನವೇ ಬದುಕಾಗಿತ್ತು. ಕೂಲಿ ಕೆಲಸ ಮಾಡುತ್ತಿದ್ದ ಅಪ್ಪನಿಗೆ ಒಂದು ನಿಶ್ಚಿತ ಆದಾಯ ಅಂತ ಇರಲೇ ಇಲ್ಲ. ಕೆಲಸಕ್ಕೆ ಕರೀತಿದ್ದ ಸಾಹುಕಾರರು 4 ಕಾಸು ಕೊಡುತ್ತಿದ್ದರು ನಿಜ. ಆದರೆ ಅದಕ್ಕೆ ಪ್ರತಿಯಾಗಿ 4 ಜನರ ಕೆಲಸ ಮಾಡಿಸಿಕೊಳ್ತಿದ್ರು. ಹಗಲಿನಿಂದ ದುಡಿದುಡಿದು ಸುಸ್ತಾಗುತ್ತಿತ್ತು. ಅದಕ್ಕೆ ಅಪ್ಪ ಕುಡಿತ ಕಲಿತ. ಸಂಜೆ ಮನೆಗೆ ಬಂದವನು ಅಮ್ಮನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಮಕ್ಕಳನ್ನೆಲ್ಲ ಕುಶಾಲಿನಿಂದ ಮಾತನಾಡಿಸಿ ಹೆಂಡದಂಗಡಿಗೆ ಹೋಗಿಬಿಡುತ್ತಿದ್ದ. ಇಂಥ ಸಂಕಟದ ಮಧ್ಯೆ, ಸದಾ ಅಣಕಿಸುತ್ತಿದ್ದ ಕಡುಬಡತನದ ಮಧ್ಯೆ, ಬಂಧುಗಳ ತಾತ್ಸಾರದ ನಡುವೆ, ನೆರೆಹೊರೆಯವರ ಸಣ್ಣ ಮಾತುಗಳ ನಡುವೆ ಅಮ್ಮ ನನ್ನನ್ನು ಅದೆಷ್ಟು ಚೆನ್ನಾಗಿ ಬೆಳೆಸಲು ಗೊತ್ತಾ. ಆದರೆ ಹಾಗೆ ಬೆಳೆಸುವ ಸಂದರ್ಭದಲ್ಲಿ ಅಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಸುಳ್ಳು ಹೇಳಿಕೊಂಡೇ ಬಂದಳು. ಆ ಸುಳ್ಳುಗಳ ಹಿಂದೆ ಸಂಕಟವಿತ್ತು, ಹಸಿವಿತ್ತು, ಕಣ್ಣೀರಿತ್ತು, ನಿಟ್ಟುಸುರಿತ್ತು. ಈ ಬದುಕಿನ ಬಗ್ಗೆ, ಬಡತನದ ಬಗ್ಗೆ ಸಿಡಿಮಿಡಿ ಇತ್ತು. ಏನು ಮಾಡಲಾಗದ ತನ್ನ ಅಸಹಾಯಕತೆಯ ಬಗ್ಗೆ ವಿಷಾದವಿತ್ತು. ಮಕ್ಕಳು ಚೆನ್ನಾಗಿರಲಿ ಎಂಬ ಒಂದೇ ಕಾರಣಕ್ಕಾಗಿ ಅಮ್ಮ ಮೇಲಿಂದ ಮೇಲೆ ಒಂದೊಂದು ಸುಳ್ಳು ಹೇಳ್ತಿದ್ದಳು. ಅದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗುವ ವೇಳೆಗೆ ತುಂಬಾ ತಡವಾಗಿ ಹೋಗಿತ್ತು. ಆಗ ಅಮ್ಮ ಹೇಳಿದ್ದ ಸುಳ್ಳುಗಳನ್ನೆಲ್ಲ ಸಂದರ್ಭ ಸಹಿತ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನಿಸ್ತಿದೆ. ಒಂದು ಸಲ ನಾನು ಆಗಷ್ಟೇ 1ನೇ ತರಗತಿ ಸೇರಿದ್ದೆ. ಯಥಾ ಪ್ರಕಾರ ಮನೆಯಲ್ಲಿ ಬಡತನವಿತ್ತು. ಬೆಳಿಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸವೇ ಇರಲಿಲ್ಲ. ಬೆಳಿಗ್ಗೆನೆ ಅಮ್ಮ ಅಕ್ಕಿಯದೋ ರಾಗಿಯದೋ ಗಂಜಿ ಮಾಡ್ತಿದ್ಲು. ಅಪ್ಪ ಲಘು ಬಗೆಯಿಂದ ಗಂಜಿ ಕುಡಿದು ಹೋದ ಮೇಲೆ ಉಳಿದಿದ್ದರಲ್ಲಿ ನಾನು ಅಮ್ಮ ಪಾಲು ಮಾಡ್ಕೊಳ್ತಾ ಇದ್ವಿ. ತುಂಬಾ ಸಂದರ್ಭಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಅಮ್ಮ ತಟ್ಟೆಗೆ ಗಂಜಿ ಹಾಕಿದ ತಕ್ಷಣ ನಾನು ಗಟಗಟನೆ ಕುಡಿದು ಬಿಡುತ್ತಿದ್ದೆ. 2 ನಿಮಿಷದಲ್ಲಿ ನನ್ನ ತಟ್ಟೆ ಖಾಲಿಯಾದದ್ದು ಕಂಡು ಅಮ್ಮ ಒಮ್ಮೆ ಮೆಲ್ಲನೆ ನಕ್ಕು ತನ್ನ ತಟ್ಟೆಯಲ್ಲಿ ಇದ್ದುದನ್ನು ನನಗೆ ಕೊಡ್ತಿದ್ಲು. ನಾನು ಅಚ್ಚರಿಯಿಂದ ಅಯ್ಯೋ ಯಾಕಮ್ಮ ಎಂಬಂತೆ ನೋಡಿದರೆ, ಕಂದ, ನನಗೆ ಈಗ ಹಸಿವೆ ಆಗ್ತಾನೇ ಇಲ್ಲ ನೋಡಪ್ಪ, ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ, ಸುಸ್ತಾಗುತ್ತೆ, ತಗೋ ಹೊಟ್ಟೆ ತುಂಬಾ ಕುಡಿ, ಹೇಗಿದ್ರೂ ನನಗೆ ಹಸಿವಾಗ್ತಿಲ್ವಲ್ಲ ಅಂತ ಹೇಳ್ತಿದ್ದಳು. ಅದು ಅಮ್ಮ ಹೇಳಿದ ಮೊದಲ ಸುಳ್ಳು. ಬಡವರಿಗೆ ಭಯ ಭಕ್ತಿ ಜಾಸ್ತಿ ಅಂತಾರೆ. ನಮ್ಮ ಮಟ್ಟಿಗೆ ಈ ಮಾತು ನಿಜವಾಗಿತ್ತು. ಅದೇ ಕಾರಣದಿಂದ ಹಬ್ಬ ಹರಿದಿನಗಳು ಜಾಸ್ತಿ ಇದ್ದವು. ಪ್ರತಿ ಹಬ್ಬಕ್ಕೂ ಬೆಲ್ಲದ ಪಾಯಸವೇ ಸ್ಪೆಷಲ್ಲು. ಆಗಲೂ ಅಷ್ಟೇ, ಅಮ್ಮ ಒಂದು ಪಾತ್ರೆಯಲ್ಲಿ ಪಾಯಸ ಮಾಡ್ತಾ ಇದ್ದರು. ಹಬ್ಬದ ದಿನ ಮಾತ್ರ ಗಂಜಿಯ ಬದಲಾಗಿ ಅನ್ನ ಮಾಡ್ತಾ ಇದ್ರು. ನಾನು ಆಸೆಯಿಂದ ತಟ್ಟೆ ತುಂಬಾ ಅನ್ನ ಹಾಕಿಸಿಕೊಂಡು ಗಬಗಬ ಅಂತ ತಿಂದು ಮುಗಿಸುತ್ತಿದ್ದೆ. ಆಮೇಲೆ 1 ರೌಂಡ್ ಪಾಯಸ ಕುಡಿದು ಮತ್ತೆ ಆ ಪಾತ್ರೆಯ ಕಡೆಗೆ ಆಸೆಯಿಂದ ನೋಡ್ತಿದ್ದೆ. ಆಮೇಲೆ ಅಮ್ಮ ಅಷ್ಟು ಪಾಯಸವನ್ನು ನನಗೂ ಕೊಟ್ಟು, ಕಂದ, ನನಗೆ ವಿಪರೀತ ಹಲ್ಲುಬೇನೆ ಕಣಪ್ಪ, ಜೊತೆಗೆ ಸಿಹಿ ಅಂದ್ರೆ ನಂಗೆ ಇಷ್ಟವಿಲ್ಲ ಅಂತ ಬಿಡ್ತಿದ್ರು. ನಂತರ ಸರಸರನೆ ಅಡುಗೆ ಮನೆಗೆ ಹೋಗಿ 1 ಚೊಂಬಿನ ತುಂಬಾ ನೀರು ಕುಡಿದು ಏನೋ ಆಗದವಳಂತೆ ಹೊರಬಂದು, ಹೌದಪ್ಪ, ನನಗೆ ಸಿಹಿ ಅಂದ್ರೆ ಇಷ್ಟನೇ ಇಲ್ಲ ನೋಡು ಅಂತ ಸಹಜವಾಗಿ ಸುಳ್ಳನ್ನು ಹೇಳಿಬಿಡುತ್ತಿದ್ದರು. ಇದು ಅಮ್ಮ ಹೇಳಿದ 2ನೇ ಸುಳ್ಳು. ಆಗಷ್ಟೇ ನಾನು 5ನೇ ತರಗತಿಯಲ್ಲಿ ಬಂದಿದ್ದೆ. ಸ್ಕೂಲ್ನಿಂದ ಟೂರು ಹೊರಟಿದ್ದರು. ಒಬ್ಬರಿಗೆ 300 ಶುಲ್ಕ. ಎಲ್ಲ ವಿಷಯ ಹೇಳಿ, ಅಪ್ಪ ಕಾಸು ಕೊಡಪ್ಪ ಅಂದೆ. ಮಗ, ಇಡೀ ವರ್ಷ ದುಡಿದ್ರೂ ನನಗೆ ಅಷ್ಟು ದುಡ್ಡು ಸಿಗಲ್ಲ, ಬಡವ ನೀನು, ಮಡಗಿದಂಗಿರು ಅಂದಿದ್ದಾರೆ ದೊಡ್ಡವರು. ಹಾಗೇ ಇರು, ಟೂರು ಬೇಡ ಗೀರು ಬೇಡ ಅಂತ ಹೇಳಿ ಸಿಟ್ಟಿನಿಂದ ಹೊರಟು ಹೋದರು. ಅವತ್ತಿನಿಂದಲೇ ಹಗಲಿಡೀ ಕೆಲಸ ಮುಗಿಸಿ ರಾತ್ರಿ ಅದೆಷ್ಟೋ ಹೊತ್ತಿನವರೆಗೆ ಬೀಡಿ ಕಟ್ತಾ ಇರ್ತಿದ್ಲು ಅಮ್ಮ. ಯಾಕಮ್ಮ ಹೀಗೆ ಅಂದ್ರೆ, ನನಗೆ ರಾತ್ರಿ ಹೊತ್ತು ನಿದ್ರೆ ಬರ್ತಿಲ್ಲ ಮಗನೆ ಅಂತ ಹೇಳ್ತಿದ್ರು. ಕೆಲಸ ಮುಂದುವರಿಸ್ತಾನೇ ಇದ್ದಳು. ಕಡೆಗೊಂದು ದಿನ ಮುದುರಿಕೊಂಡಿದ್ದ ನೋಟುಗಳನ್ನೆಲ್ಲ ಕೊಟ್ಟು ಟೂರಿಗೆ ಹೋಗಿಬಿಟ್ಟು ಬಾಪ ಅಂದಳು.
ಅದು ಸಾಲ ಮಾಡಿದ ಹಣ ಎಂದು ನನಗೆ ಗೊತ್ತಾಗುವ ವೇಳೆಗೆ ಅಮ್ಮ ಮತ್ತೆ ಬೀಡಿ ಕಟ್ಟಲು ಕುಳಿತಾಗಿತ್ತು. ಹಿಂದೆಯೇ ಅಯ್ಯೋ ನನಗೆ ನಿದ್ರೆನೇ ಬರ್ತಿಲ್ಲ ಎಂಬ ಅದೇ ಹಳೆಯ ಮಾತು ಬೇರೆ. ಹೌದು, ಅದು ಅಮ್ಮ ಹೇಳಿದ 3ನೇ ಸುಳ್ಳು. 7ನೇ ತರಗತಿಗೆ ಬರುವ ವೇಳೆಗೆ ನನಗೆ ಸ್ಕಾಲರ್ಶಿಪ್ ಬಂತು. 100 ರೂಪಾಯಿ. ಅದರಲ್ಲಿ ಅಮ್ಮನಿಗೆ ಒಂದು ಹೊಸ ಸೀರೆ ತೆಗೆದುಕೊಂಡು ಕೊಡೋಣ ಅಂತ ಆಸೆ ಇತ್ತು. ದುಡ್ಡನ್ನು ಅಮ್ಮನಿಗೆ ಕೊಟ್ಟು ಕೆಂಪು ಕಲರದ ಒಂದು ಸೀರೆ ತಗೋಮ್ಮ, ಅದರಲ್ಲಿ ನೀನು ಚಂದ ಕಾಣ್ತೀಯ ಅಂದೆ. ಅಷ್ಟಕ್ಕೆ ನನ್ನನ್ನು ಬಾಚಿ ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟು ನಿಂತಲ್ಲಿಯೇ ಬಿಕ್ಕಳಿಸಿದಳು ಅಮ್ಮ. ನಂತರ ಅವತ್ತೇ ಸಂತೆಗೆ ಹೋಗಿ ಅಪ್ಪನಿಗೂ ನನಗೂ ಹೊಸ ಬಟ್ಟೆ ತಂದಳು. ನಿನಗೆ ಅಂತ ಕೇಳಿದ್ದಕ್ಕೆ ನನಗ್ಯಾಕೆ ಬಟ್ಟೆ, ನನಗೆ ಅಂತ ಆಸೆ ಏನೂ ಇಲ್ಲ, ಈಗ ನೀನಾಗಲೇ ಸೀರೆ ತಂದಾಗಿದೆಯಲ್ಲ ಅಂತ ತೇಲಿಸಿ ಮಾತನಾಡಿದಳು. ಅದು ಅಮ್ಮ ಹೇಳಿದ 4ನೇ ಸುಳ್ಳು. ಕೆಲಸ ಮತ್ತು ಕುಡಿತ 2 ವಿಪರೀತ ಇತ್ತಲ್ಲ, ಅದೇ ಕಾರಣದಿಂದ ಅಪ್ಪ ಅದೊಂದು ದಿನ ದಿಢೀರ ಸತ್ತು ಹೋದ. ಆಗ ಅಪ್ಪನಿಗೆ ಬರೀ 32 ವರ್ಷ. ಸಂಸಾರದ ದೊಡ್ಡ ಹೊರೆ ಅಮ್ಮನ ಹೆಗಲ ಮೇಲೆ ಬಿತ್ತು. ಬಡತನದ ಮಧ್ಯೆ, ಹಸುವಿನ ಮಧ್ಯೆ, ಹೋರಾಟದ ಮಧ್ಯೆಯೇ ಬದುಕಿದೇವಲ್ಲ. ಹಾಗಾಗಿ ಅಮ್ಮನಿಗೆ ದಾಂಪತ್ಯ ಸುಖ ಅಂದರೆ ಗೊತ್ತಿರಲಿಲ್ಲ. ಅದನ್ನೇ ಇಟ್ಟುಕೊಂಡ ಬಂಧುಗಳು ಇನ್ನೊಂದು ಮದುವೆ ಮಾಡ್ಕೊಳ್ಳೆ, ನಿಂಗಿನ್ನೂ ಚಿಕ್ಕ ವಯಸ್ಸು ಅಂತೆಲ್ಲ ಒತ್ತಾಯಿಸಿದ್ರು. ಇಲ್ಲ ಇಲ್ಲ, ನನ್ನೆದೆಯಲ್ಲಿ ಈಗ ಪ್ರೀತಿ ಪ್ರೇಮ ಅಂಥ ಯಾವ ಸೆಂಟಿಮೆಂಟ್ಗೂ ಜಾಗವಿಲ್ಲ ಅಂತ ದೃಢವಾಗಿಯೇ ಹೇಳಿಬಿಟ್ಟಳಲ್ಲ ಅಮ್ಮ. ಅದು ಅಮ್ಮನ 5ನೇ ಸುಳ್ಳಾಗಿತ್ತು. ಓದು ಮುಗಿದಿದ್ದೇ ತಡ ನಂಗೆ ಕೆಲಸ ಸಿಕ್ತು. ಸಿಟಿಯಲ್ಲಿ ದೊಡ್ಡ ಮನೆ ಮಾಡಿದೆ. ಒಂದಿಷ್ಟು ದುಡ್ಡು ಮಾಡಿಕೊಂಡು ಅಮ್ಮನಗೋಸ್ಕರ, ಅಮ್ಮ ಪಟ್ಟ ಕಷ್ಟವೆಲ್ಲ ಗೊತ್ತಿತ್ತಲ್ಲ, ಅದಕ್ಕಾಗಿ ಅದೇ ಕಾರಣದಿಂದ ದುಡಿಮೆಯ ಹಣವನ್ನೆಲ್ಲ ಅಮ್ಮನ ಕೈಗಿಟ್ಟು, ಅಮ್ಮ ಇದೆಲ್ಲ ನಿನ್ನದು, ತೆಗೆದುಕೊಂಡು ಹಾಯಾಗಿರು, ಈಗಿನಿಂದಲೇ ಕೆಲಸ ಮಾಡೋದು ನಿಲ್ಲಿಸು, ಈ ಗುಡಿಸಲಿನಂಥ ಮನೆ ಬಿಟ್ಟು ಬೆಂಗಳೂರಿಗೆ ಬಾ, ನನ್ನ ಜೊತೆಯಲ್ಲೇ ಇದ್ದು ಬಿಡು ಎಂದೆಲ್ಲ ಹೇಳಬೇಕು ಅನಿಸಿತು. ಸಡಗರದಿಂದಲೇ ಊರಿಗೆ ಹೋದವನು ಎಲ್ಲವನ್ನೂ ಹೇಳಿದೆ. ಅಷ್ಟು ದುಡ್ಡನ್ನು ಅಮ್ಮನ ಮುಂದೆ ಸುರಿದೆ. ಅಮ್ಮ ಅದನ್ನು ನೋಡಲೇ ಇಲ್ಲ ಎಂಬಂತೆ ಅಷ್ಟನ್ನೂ ತೆಗೆದು ನನ್ನ ಕೈಯಲ್ಲಿಟ್ಟು ಹೇಳಿದಳು, ಮಗ, ನನ್ನತ್ರ ದುಡ್ಡಿದೆ ಕಣಪ್ಪ, ಮಡಿಕೆ ಕುಡಿಕೆಯಲ್ಲೆಲ್ಲ ಅಡಗಿಸಿಟ್ಟಿದ್ದೇನೆ ಕಣೋ, ಅದೆಲ್ಲ ಖರ್ಚಾದ ಮೇಲೆ ನಿನ್ನ ಹತ್ರ ಕೇಳ್ತೀನಿ, ಸದ್ಯಕ್ಕಂತೂ ನನಗೆ ದುಡ್ಡದ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಲು. ಅದು ಹೌದು, ಅದು ಅಮ್ಮ ಹೇಳಿದ 6ನೇ ಸುಳ್ಳು. ಓಹೋ, ಅಮ್ಮ ನನ್ನ ಯಾವುದೇ ಆಸೆಗೂ ಅಡ್ಡಿ ಬರಲಿಲ್ಲ. ಮುಂದೆ ನನಗಿಷ್ಟದಂತೆಯೇ ಮದುವೆಯಾಯಿತು. ಶ್ರೀಮಂತ ಮನೆಯಿಂದ ಬಂದಿದ್ದ ನನ್ನ ಹೆಂಡತಿ ಅಮ್ಮನಿಗೆ ಅಡ್ಜಸ್ಟ್ ಆಗಲೇ ಇಲ್ಲ. ಅಮ್ಮನ ಮೇಲೆ ಅವಳದೂ ದಿನಾಲು ಒಂದಲ್ಲ ಒಂದು ದೂರು. ಹೆಂಡತಿಯ ಮೇಲಿನ ಮೋಹ ನೋಡಿ ನಾನು ಅವಳ ತಾಳಕ್ಕೆ ತಕ್ಕಂತೆಯೇ ಕುಣಿದೆ. 1-2 ಬಾರಿ ಅಮ್ಮನನ್ನು ಗದರಿಸಿಬಿಟ್ಟೆ. ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಲ್ವೇ ಎಂದು ಅದೊಮ್ಮೆ ರೇಗಿಯೂ ಬಿಟ್ಟೆ. ಅವತ್ತೇ ಇಡೀ ದಿನ ಅಮ್ಮ ಮಂಕಾಗಿದ್ದಳು. ಆ ದೃಶ್ಯ ಕಂಡಿದ್ದೇ ನನಗೆ ಕಪಾಲಕ್ಕೆ ಹೊಡೆದಂತಾಯಿತು. ಅಮ್ಮ, ತಪ್ಪಾಯಿತು, ಕ್ಷಮಿಸು ಎಂದು ನಾನು ಕೇಳಲು ಮೊದಲೇ, ನಾನು ಹಳೆ ಕಾಲದ ಹೆಂಗಸು, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿಬಿಡ್ರಪ್ಪ ಎಂದು ಅಮ್ಮ ನಮ್ಮಿಬ್ಬರದು ತಪ್ಪಿಲ್ಲ ಎಂದು ಘೋಷಿಸಿದಳು. ಅದು ಅಮ್ಮ ಹೇಳಿದ 7ನೇ ಸುಳ್ಳಾಗಿತ್ತು. ಕಾಲ ಅನ್ನೋದು ಕೃಷ್ಣ ಚಕ್ರದ ತರ ಗಿರಿಗಿರ ಅಂತ ಓಡಿಬಿಡುತ್ತದೆ. ಅಮ್ಮ ಹಾಸಿಗೆ ಹಿಡಿದಿದ್ದಳು. ದಡಬಡಿಸಿ ಹೋದರೆ ನಿಮ್ಮ ತಾಯಿಗೆ ಕ್ಯಾನ್ಸರ್ ಕಣ್ರಿ, ಆಗ್ಲೇ ಫೈನಲ್ ಸ್ಟೇಜಿಗೆ ಬಂದಾಗಿದೆ ಅಂತ ಹೇಳಿದರು. ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಇನ್ನು ಕೆಲವೇ ದಿನ ಅವರು ಬದುಕೋದು, ಹುಷಾರಾಗಿ ನೋಡಿಕೊಳ್ಳಿ ಅಂದರು ಡಾಕ್ಟರ್. ನಾನು ಹೆದರುತ್ತಲೇ ಅಮ್ಮನ ಬಳಿ ಬಂದೆ. ಒಂದು ಕಾಲದಲ್ಲಿ ಸುರಸುಂದರಿಯಂತಿದ್ದ ಅಮ್ಮ, ತನ್ನ ಪಾಡಿಗೆ ತಾನೇ ಹಾಡಿ ಹೇಳಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದ ಅಮ್ಮ, ಮಿಣುಕು ದೀಪದ ಬೆಳಕಿನಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದ ಅಮ್ಮ, ದಿನವೂ ನನಗೆ ದೃಷ್ಟಿ ತೆಗೆಯುತ್ತಿದ್ದ ಅಮ್ಮ, ತನ್ನ ಪಾಲಿನ ಊಟವನ್ನೆಲ್ಲ ನನಗೆ ಕೊಡುತ್ತಿದ್ದ ಅಮ್ಮ, ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದ ಅಮ್ಮ ನಿರ್ಜೀವವಾಗಿ ಮಲಗಿದ್ದಳು. ಆಕೆಯ ಕಂಗಳಲ್ಲಿ ಕಾಂತಿ ಇರಲಿಲ್ಲ, ಕಂಬನಿಯೂ ಇರಲಿಲ್ಲ. ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ್ದೇ ನನಗೆ ಕಣ್ತುಂಬಿ ಬಂತು. ಆಕೆಯನ್ನು ಕಡೆ ಕಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂಬ ಪಾಪ ಪ್ರಜ್ಞೆ ಕಾಡಿತು.
ತಕ್ಷಣವೇ ಅದು ಆಸ್ಪತ್ರೆ ಎಂಬುದು ಮರೆತು ಜೋರಾಗಿ ಬಿಕ್ಕಳಿಸಿದೆ. ತಕ್ಷಣವೇ ನಡುಗುತ್ತಿದ್ದ ಕೈಗಳಿಂದ ನನ್ನ ಕಂಬನಿ ತೊಡೆದ ಅಮ್ಮ ಹೇಳಿದಳು, ನಂಗೇನೂ ಆಗಿಲ್ಲ ಕಂದ, ಅಳ್ಬೇಡ, ನನಗೇನೂ ಆಗಿಲ್ಲ. ಅದು ಅಮ್ಮ ಹೇಳಿದ 8ನೆಯ ಸುಳ್ಳು. ಅವತ್ತೇ ರಾತ್ರಿ ಅಮ್ಮ ಕಣ್ಮುಚ್ಚಿ ನಿದ್ರೆಗೆ ಜಾರಿದಳು. ಆಕೆಯ ಪಾಲಿಗೆ ಮತ್ತೆ ಬೆಳಕಾಗಲಿಲ್ಲ. ನಾಡಿದ್ದು ಗೌರಿ ಹಬ್ಬ ಅಂದ ತಕ್ಷಣ ಅಮ್ಮ ನೆನಪಾದಳು. ಕಾಣದ ಲೋಕದಲ್ಲಿ ಈಗ ಆಕೆ ಹೋಗಿಯಾಗಿದೆ.